ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ರೆಡಿಯಾಗಿ ಎಲ್ಲಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ತಂಗಿ ಮಂಗಳೂರಲ್ಲಿ ಕಲಿತಾ ಇದ್ದಾಳೆ. ಹಿಂದಿನ ಸರಿನೂ ಒಂದು ಸರಿ ನಾನು ಹೋಗಿ ಮೀಟ್ ಮಾಡ್ಕೊಂಡು ಬಂದಿರೋ ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಈ ಸರಿ ಇನ್ನೊಂದು ಸರಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅವಳು ಫೈನಲ್ ಇಯರ್ ಆಗಿರೋದ್ರಿಂದ ಫೇರ್ವೆಲ್ ಇದೆ, ಅದಕ್ಕೆ ಶಾಪಿಂಗಿಗೆ ಬಾ ಅಂತ ಕರೆದಿದ್ಲು. ಈಗ ಸುಮಾರು 1.5 ಗಂಟೆ ಆಗಿದೆ. 2 ಗಂಟೆ ಬಸ್ಸಿಗೆ ನಾನು ಹೋಗಬೇಕು. 2 ಗಂಟೆ AM PM ಅಲ್ಲ. ನಾನು ಹೊರಟಿದ್ದು ಮಳೆನೂ ಸ್ಟಾರ್ಟ್ ಆಯಿತು. ಜೋರು ಬರುತ್ತೆ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ಎಲ್ಲ ಫುಲ್ ಸೆಕೆ ಇತ್ತು, ಅಷ್ಟೇನು ಬರಲಿಲ್ಲ, ಸ್ವಲ್ಪ ಅನ್ನಿಸ್ತು ಅಷ್ಟೇ. ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಮುಟ್ಟಿದಾಗ ಉಡುಪಿ ಬಸ್ ಒಂದು ನಿಂತ್ಕೊಂಡಿತ್ತು. ನಾನು ಮತ್ತೇನು ಯೋಚನೆ ಮಾಡಿದೆ, ಸುಮ್ಮನೆ ಹತ್ತು ಕೂತ್ಕೊಬಿಟ್ಟೆ. ಉಡುಪಿ ಬಸ್ಸಲ್ಲಾದರೆ ಸ್ವಲ್ಪನಾದರೂ ಸೀಟ್ ಖಾಲಿ ಇರುತ್ತೆ, 1-2 ಅಷ್ಟೇ. ಮಂಗಳೂರಲ್ಲಾದರೆ ನೋಡೋ ಆಟನೇ ಇಲ್ಲ, ಅಷ್ಟು ಫುಲ್ಲಾಗಿರುತ್ತೆ. ಉಡುಪಿಗೆ ಹೋಗಿ ಅಲ್ಲಿಂದ ಇಳಿದು ಮತ್ತೆ ಮಂಗಳೂರು ಬಸ್ ಹತ್ತೀನಿ. ನಾನು 5 ಗಂಟೆಗೆ ಉಡುಪಿಲಿದ್ದೆ. ಉಡುಪಿಯಿಂದ ಮಂಗಳೂರು ಬಸ್ ಹತ್ತಿ ಈಗ ಹತ್ತತ್ರ ಮಂಗಳೂರು ಬಂದು ರೀಚ್ ಆದೆ. ಬೆಳಿಗ್ಗೆ ನಮ್ಮೂರಿಂದ ಮಂಗಳೂರಿಗೆ ಬರಲಿಕ್ಕೆ ಓನ್ಲಿ 3.5 ತಾಸಿಂದ 4 ತಾಸು ಸಾಕು. ಅದೇ ಒಂದು ವೇಳೆ ಮಂಗಳೂರಿಂದ ಕುಮಟಾಗೆ ಹೋಗಬೇಕು ಅಂತ ಇದ್ದರೆ 5ರಿಂದ 5.5 ತಾಸು ಬೇಕು. ನಮ್ಮ ಕಡೆ ಬಸ್ ನಿಲ್ಲೋದು ಆ ಕಡೆ. ನಾನೀಗ ವೇಟ್ ಮಾಡ್ತಿರೋದು ನಮ್ಮ ತಂಗಿ ಬಸ್ ಯಾವ ಕಡೆ ಬರುತ್ತೆ ಆ ಕಡೆ ಬಂದು ವೇಟ್ ಮಾಡ್ತಾ ಇದ್ದೀನಿ. ಅವಳು ಬಂದಿದ್ದೆ ಬಸ್ ಸ್ಟ್ಯಾಂಡಲ್ಲೇ ತಿಂಡಿ ಮುಗಿಸಿದ್ವಿ. ಅಲ್ಲೇ ಕ್ಯಾಂಟೀನ್ ಇರುತ್ತಲ್ಲ ಅಲ್ಲೇ. ಮತ್ತು ಹೊರಗಡೆ ಎಲ್ಲ ಯಾವ ಅಂಗಡಿನೂ ಓಪನ್ ಆಗಿರಲ್ಲ ಬೆಳಿಗ್ಗೆನೆ. ಹಾಗಾಗಿ ಇಲ್ಲೇ ತಿಂಡಿ ಮಾಡಿ ಆಮೇಲೆ ರಿಕ್ಷಾ ಹಿಡ್ಕೊಂಡು ನಾವು ಹೊರಟ್ವಿ. ನಮ್ಮ ಇವತ್ತಿನ ಬೆಳಿಗ್ಗೆ ಫಸ್ಟ್ ಪ್ಲ್ಯಾನ್ ಏನಿದ್ದಂದರೆ ಕದ್ರಿ ಟೆಂಪಲಿಗೆ ಹೋಗಬೇಕು ಅಂತ. ಅದಕ್ಕೆ ಟೈಮ್ ವೇಸ್ಟ್ ಮಾಡದೆ ಹೊರಟ್ಬಿಟ್ವಿ. ಹೋದ ಸರಿ ಕದ್ರಿ ಪಾರ್ಕಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಸತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಮುಂಭಾಗ. KSRTC ಬಸ್ ಸ್ಟ್ಯಾಂಡಿಂದ ನೀವು 50 ರೂಪೀಸ್ ಕೊಟ್ಟು ಆಟೋಗೆ ಬಂದುಬಿಡಿ, ಈಸಿಯಾಗಿ ಬಂದು ರೀಚ್ ಆಗ್ತೀರಾ. ಪಾರ್ಕಿಂಗಿಗೆಲ್ಲ ತುಂಬ ದೊಡ್ಡ ಜಾಗ ಇದೆ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವಷ್ಟು ಬೆಳಿಗ್ಗೆ ಹೋಗಿ ಮುಟ್ಟಿದ್ರು ಕೂಡ ತುಂಬ ಜನ ಇದ್ದರು. ಯಾತ್ರಿ ನಿವಾಸ ಅಂತ ಕೂಡ ಸ್ಟೇಗೆ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ತುಂಬ ಜನ ಹೊರಗಡೆಯಿಂದ ಬಂದು ಸ್ಟೇ ಮಾಡಿ ಬೆಳಿಗ್ಗೆನೇ ಟೆಂಪಲ್ಗೆ ಬರ್ತಾರೆ. ಒಳಗಡೆ ಹೋಗಿದ್ದೆ, ಕಾಲು ತೊಳ್ಕೊಂಡು ಫಸ್ಟು ಗಣೇಶ ಟೆಂಪಲ್ ಸಿಗುತ್ತೆ, ಸಣ್ಣ ಗುಡಿ ಇದೆ, ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ನೋಡಲಿಕ್ಕೆ. ನಾನು ಒಳಗಡೆ ಹೋದಾಗ ಜಸ್ಟ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಆರ್ಕಿಟೆಕ್ಚರ್ ಹೇಗಿದೆ ಅದಷ್ಟೇ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ದೇವರ ಚಿತ್ರೀಕರಣ ಮಾಡಲಿಕ್ಕೆ ಹೋಗಲಿಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಅವ್ರದ್ದೇ ಆದಂತಹ ರೂಲ್ಸ್ ಇರುತ್ತೆ. ಹಾಗಾಗಿ ನಾನೆಲ್ಲ ಕಡೆಗೂ ವಿಡಿಯೋ ಮಾಡಲಿಕ್ಕೆ ಹೋಗಲ್ಲ. ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ಹಾಗೂ ಸುಂದರವಾಗಿದೆ. ನೀವೇ ಬಂದು ದರ್ಶನ ಪಡೆದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದರೆ ಎಲ್ಲರೂ ತೀರ್ಥ ಸ್ನಾನ ಮಾಡ್ತಾಯಿದ್ರು. ಇಲ್ಲಿ ನನಗೆ ಒಂದು ವಿಚಿತ್ರ ಅನಿಸಿದ್ದಂದರೆ ಒಂದು ಕೆರೆಯಲ್ಲಿ ಡಿವಿಷನ್ ಆಗಿ ಮಾಡಿದರು. ಅದೇನೆಂದರೆ ಸಪ್ತ ಮಂತ್ರಗಳು ಇಲ್ಲಿ ಸಪ್ತ ತೀರ್ಥಗಳಾಗಿದೆ. ಅಂದರೆ 7 ಈ ಥರ ಚೌಕ ಕೆರೆಗಳಾಗಿ ಹುಂಡಿಗಳಾಗಿ ನಿರ್ಮಾಣವಾಗಿದೆ. ಅಲ್ಲೇ ಪಕ್ಕದಲ್ಲಿ ಅರಳಿ ಕಟ್ಟೆ ಇತ್ತು, ಅದಕ್ಕೆ ನಮಸ್ಕಾರ ಮಾಡ್ಕೊಂಡ್ವಿ. ನನ್ನ ತಂಗಿ ಅಲ್ಲೇ ಇರುವ ನಂದಿ ಕಿವಿಯಲ್ಲಿ ತನ್ನ ಮನಸ್ಸಿನ ಆಸೆನ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಈ ದೇವಸ್ಥಾನದಲ್ಲಿ ಲೋಕೇಶ್ವರ, ಅವಲೋಕಿತೇಶ್ವರ, ವೇದವ್ಯಾಸ, ಮಚೇಂದ್ರನಾಥ, ಗೋರಕ್ಷನಾಥ, ಶೃಂಗಿನಾಥ, ಬುದ್ಧ ಹಾಗೂ ಇತರ ಸುಂದರ ಕಂಚಿನ ಮೂರ್ತಿಗಳಿವೆ. ಈ ಎಲ್ಲ ಮೂರ್ತಿಗಳಲ್ಲೇ ಲೋಕೇಶ್ವರನ ಮೂರ್ತಿ ಭಾರತದಲ್ಲಿಯೇ ಅತ್ಯಂತ ಪುರಾತನವಾದ ಕಂಚಿನ ಮೂರ್ತಿಯಲ್ಲಿ ಒಂದಾಗಿದೆ. ನೀವೇನಾದರೂ ಮಂಗಳೂರಿಗೆ ಬಂದರೆ ಕದ್ರಿ ಮಂಜುನಾಥ ಟೆಂಪಲ್ಗೆ ಬರೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಖಾಲಿ ಮಂಗಳೂರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಆರಾಮ್ ಆಟೋ ಮಾಡ್ಕೊಂಡು ಬಂದುಬಿಡಿ. ಬೆಂಗಳೂರಿಂದ ಆದರೆ 346 ಕಿಲೋಮೀಟ್ರ್ ಆಗುತ್ತೆ, ಸ್ವಲ್ಪ ದೂರ. ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಿಗ್ಗೆ 5:15ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಮಾಡ್ತಾರೆ, ಹಾಗೂ ಸಂಜೆ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ 8 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಸೆಕೆ ಇತ್ತು, ಅದಕ್ಕೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿಂದ ಹೊರಟ್ವಿ. ಹೋಗ್ಬೇಕಾದ್ರೂ ಹಾಗೇನೆ ಬಸ್ಸಿಗೆಲ್ಲ ವೇಟ್ ಮಾಡಲಿಲ್ಲ, 50 ರೂಪೀಸ್ ಕೊಟ್ಟು ಆಟೋ ಮಾಡ್ಕೊಂಡು ಹೋದ್ವಿ. ಯಾಕೆ ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿದ್ದೀನಿ ಅನ್ಕೊಂಡ್ರ, ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಸಂಜೀವ್ ಶೆಟ್ಟಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ಗೆ ಹೋಗಬೇಕು ಅಂತ. ಆದರೆ ಶಾಪ್ ಓಪನ್ ಮಾಡೋದೇ 9:45ಕ್ಕೆ. 9 ಗಂಟೆಗೆಲ್ಲ ನಾವು ಮಂಗಳೂರಿಗೆ ಬಂದು ರೀಚ್ ಆಗಿಬಿಟ್ವಿ ಟೆಂಪಲಿಂದ. ಅದಕ್ಕೆ ಒಂದು 3/4 ತಾಸು ಸ್ಟಾಪಲ್ಲಿ ಕೂತ್ಕೊಂಡು ವೇಟ್ ಮಾಡಿ ಈಗ ನಡ್ಕೊಂಡು ಬಂದ್ವಿ. ಈ ಶಾಪ್ ಏನಿದೆ ಬಸ್ ಸ್ಟ್ಯಾಂಡಿಂದ ತುಂಬ ದೂರ ಇಲ್ಲ, ನಡ್ಕೊಂಡು ಬರ್ಬೋದು. ಮ್ಯಾಪ್ ಹಾಕ್ಕೊಂಡು ನಡ್ಕೊಂಡು ಬಂದ್ವಿ.
ನಮಗೆ ಬೇಕಾಗಿದ್ದು ಫ್ಯಾನ್ಸಿ ಸ್ಯಾರಿ, ಯಾಕಂದರೆ ಫೇರ್ವೆಲ್ಗೆ ಟ್ರೆಡಿಷ್ನಲ್ ಡೇಗಾದರೆ ಸಿಲ್ಕ್ ಸ್ಯಾರಿ ಹಾಕ್ತಾರಲ್ವ, ನಾವು ಫ್ಯಾನ್ಸಿ ಸ್ಯಾರಿನ ಹುಡುಕ್ತಾ ಇದ್ವಿ. ತುಂಬ ಇದ್ವು ಕಲೆಕ್ಷನ್ಸು. ತಂಗಿಗೊಂದು ಮಮ್ಮಿಗೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. ಅಷ್ಟೊತ್ತಿಗೆ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ನನಗೊಂದು ಇರಲಿ ಅಂತ ನಾನು ಪರ್ಚೇಸ್ ಮಾಡಿಬಿಟ್ಟೆ. ಇಲ್ಲಿಂದ ಜುಡಿಯೋಗೆ ಹೋಗಬೇಕು ಅಂತ ಹೇಳಿ ಯಾವುದೋ ಗಲ್ಲಿಲೆಲ್ಲ ಒಳಗಡೆ ಹೋಗಿ ಹೊರಗಡೆ ಬಂದ್ವಪ್ಪ. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಹಾಗಾಗಿ ಒಳದಾರಿಯಿಂದ ನಮ್ಮ ತಂಗಿನೇ ಕರ್ಕೊಂಡು ಹೋದ್ಲು. ಅವಳಿಗೆ ಇಲ್ಲೆಲ್ಲ ಓಡಾಡಿ ರೂಢಿ ಇದೆ ಅಲ್ವಾ, ಹಾಗಾಗಿ ಜುಡಿ ಒಳಗೆ ಹೋಗಿದ್ದೆ. ಒಂದು ರೌಂಡ್ ಎಲ್ಲ ಸ್ಕ್ಯಾನ್ ಮಾಡಿದ್ವಿ, ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಇಷ್ಟ ಆಗಿದ್ದನ್ನ ತೊಗೊಂಡು ಹಾಗೆ ಅಲ್ಲಿಂದ ಹಂಪನಕಟ್ಟೆ ಕಡೆಗೆ ಹೋದ್ವಿ. ಹಂಪನಕಟ್ಟೆಗೆ ಹೋಗಿದ್ದು ನಮಗೆ ಸುಸ್ತಾಗಿ ಹೋಯಿತು, ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ನಾನು ಯಾವಾಗಲೂ ಹಂಪನಕಟ್ಟೆಗೆ ಬಂದಾಗ ಅಲ್ಲೇ ಪಕ್ಕದಲ್ಲಿರೋ ಪಬ್ಬಾಸಿಗೆ ಹೋಗ್ತೀನಿ. ಇಲ್ಲಿ ಐಸ್ ಕ್ರೀಮ್ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನಂಗೆ ತುಂಬ ಇಷ್ಟ. ಇದರಲ್ಲಿ 4 ಫ್ಲೇವರ್ ಇರುತ್ತೆ. ಜಾಕ್ ಫ್ರೂಟ್ ಫ್ಲೇವರು, ಚಿಕ್ಕು, ಮ್ಯಾಂಗೋ ಮತ್ತು ಪೈನಾಪಲ್. ಅದರಲ್ಲಿ ಜಾಕ್ ಫ್ರೂಟ್ ಮತ್ತು ಚಿಕ್ಕು ಫ್ಲೇವರ್ ಅಂತೂ ತುಂಬಾ ರುಚಿಯಾಗಿತ್ತು. ಸರಿಯಾಗಿ ತಿನ್ಕೊಂಡು ನೆಕ್ಸ್ಟ್ ಶಾಪಿಂಗಿಗೆ ಎಂಟ್ರಿ ಕೊಟ್ವಿ. ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಹಂಪನಕಟ್ಟೆ ಮಾರ್ಕೆಟ್. ಬೆಂಗಳೂರಲ್ಲಿ ಜಯನಗರ ಶಾಪಿಂಗ್ ಸ್ಟ್ರೀಟ್ ಹೇಗೆ ಫೇಮಸ್ಸೋ ಅದೇ ಥರ ಮಂಗಳೂರಿನಲ್ಲಿರೋರಿಗೆಲ್ಲ ಹಂಪನಕಟ್ಟೆ ಶಾಪಿಂಗ್ ಸ್ಟ್ರೀಟೇ ಫೇಮಸ್. ಇಲ್ಲಿ ಓದ್ತಾ ಇರೋ ಕಾಲೇಜ್ ಮಕ್ಕಳೆಲ್ಲ ಜಾಸ್ತಿ ಇಲ್ಲೇ ಶಾಪಿಂಗ್ ಮಾಡೋದು. ನಾವಿಲ್ಲಿ ಕುರ್ತಾ ಟಾಪ್ನ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ವಿ. ಇನ್ನೂ ಕೆಲವು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದ್ವಿ, ಎಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದ್ರ ಜೊತೆಗೆ ನಮ್ಮ ಮನೆಗೆ ಬೇಕಾದಂಥ ಡೆಕೋರೇಟಿವ್ ಐಟಮ್, ಈಗ ಫ್ಲವರ್ ವಾಸ್ಗೆ ಹಾಕಲಿಕ್ಕೆ ಫ್ಲವರ್ ಇರುತ್ತಲ್ಲ, ಅದನ್ನು ಕೂಡ ತಗೊಂಡ್ವಿ. ರೇಟೆಲ್ಲ ಬಂದು ಹೇಗೆ ಜಯನಗರಲ್ಲಿದೆಯೋ ಅದೇ ಥರ 300, 350 ಆ ಥರನೇ ಇರುತ್ತೆ. ನಾವು ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಆಯಿತು. ಅಷ್ಟೊತ್ತಿಗೆ ಹೊಟ್ಟೆ ತುಂಬಾ ಹಸಿತ್ತು. ಅದಕ್ಕೆ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಧನೀಶ್ ಬ್ಯಾಂಬೂ ರೆಸ್ಟೋರೆಂಟ್ಗೆ ಬಂದ್ವಿ. ಬ್ಯಾಂಬೂ ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿ ಫೇಮಸ್ಸೇ ಬ್ಯಾಂಬೂ ಬಿರಿಯಾನಿ. ನಾರ್ಮಲ್ ಬ್ಯಾಂಬೂ ಬಿರಿಯಾನಿಗೆ 350 ರುಪೀಸ್ ಆಗುತ್ತೆ 1 ಪ್ಲೇಟ್ಗೆ. ಅದರಲ್ಲಿ ಬೋನ್ ಬರುತ್ತಂತೆ, ನಮಗೆ ಬೋನ್ಲೆಸ್ ಬೇಕು, ಅದಕ್ಕೆ ಬ್ಯಾಂಬೂ ಟಿಕ್ಕಾ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಬ್ಯಾಂಬೂ ಟಿಕ್ಕಾ ಬಿರಿಯಾನಿನಲ್ಲಿ ಟೋಟಲಾಗಿ 6 ಪೀಸಸ್ ಇದ್ವು. ನಾವು ಸ್ಟಾರ್ಟರ್ಸ್ ಏನೂ ತೊಗೊಳ್ಳಿಲ್ಲ, ಯಾಕಂದರೆ ಟಿಕ್ಕಾ ಬಿರಿಯಾನಿನಲ್ಲೇ ಟಿಕ್ಕಾ ಇರೋದ್ರಿಂದ ಮತ್ತು ನಾವು ಸ್ಟಾರ್ಟರ್ಸ್ ತೊಗೊಂಡ್ರೆ ವೇಸ್ಟ್ ಮಾಡ್ತೀವಿ ಅಂತ. ನಾವಿಲ್ಲಿ ತೊಗೊಂಡಿರೋದು ಒಂದೇ ಬಿರಿಯಾನಿ, ಇದಕ್ಕೆ 420 ಆಗುತ್ತೆ. ಊಟ ಮುಗಿಸ್ಕೊಂಡು ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಸಿಟಿ ಸೆಂಟರ್ ಮಾಲ್ಗೆ ಹೋದ್ವಿ. ಯಾಕಂದರೆ ಈಗ 3 ಆಗಿದೆ, ನಮ್ಮ ತಂಗಿಗೆ ಬಸ್ ಇರೋದು 5:30ಗೆ, ಹಾಗಾಗಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವತ್ತು ನಾವು ಬಂದಿದ್ದು ಇಲ್ಲಿ ಮಕ್ಕಳಿಗೆ ಆರ್ಟ್ ಆಕ್ಟಿವಿಟಿ ಜೊತೆಗೆ ಡ್ರಾಮಾ ಆಕ್ಟಿವಿಟಿ ಕೂಡ ಇತ್ತು. ನಾನು ಮತ್ತು ನನ್ನ ತಂಗಿ ಟಾಪ್ ಫ್ಲೋರಿಗೆ ಹೋದ್ವಿ, ಯಾಕಂದರೆ ಅಲ್ಲಿ ಫುಡ್ ಕೋರ್ಟ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಮಾತಾಡೋಣ, ಬೆಳಿಗ್ಗೆಯಿಂದ ಶಾಪಿಂಗ್ ಮಾಡಿದ್ದೇ ಆಯಿತು, ತುಂಬ ಸುಸ್ತಾಗಿದೆ ಅಂತ ಅಲ್ಲೇ ಕೂತ್ಕೊಂಡ್ವಿ. ಬರ್ಗರ್ ಕಿಂಗಿಂದ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿಕೊಂಡು ತೊಗೊಂಡಿದ್ವಿ. ಅದನ್ನು ತಿಂತ ನಾವು ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳ ಆ್ಯಕ್ಟಿಂಗು, ಆ ವೇಷ ನೋಡಿ ನಮ್ಗೆ ನಗು ಬಂದ್ಬಿಡ್ತು. ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಮಾಲಿಂದ ಹೊರಗಡೆ ಹೊರಟ್ವಿ. ಸಿಟಿ ಸೆಂಟರ್ಗೆ ಬಾಯ್ ಹೇಳ್ತಾ ಇಲ್ಲಿಂದ ನಾವು ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆಗೆ. ಇವತ್ತು ನಮ್ಮ ಟ್ರಿಪ್ನ ಕೊನೆಯ ಘಟ್ಟ ಇರೋದೇ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಹಿಡಿದು ಕೂತ್ಕೊಂಡೆ, ಬೇಜಾರಾಗ್ತಾ ಇದೆ, ಯಾಕಂದರೆ ಬೆಳಿಗ್ಗೆಯಿಂದ ಓಡಾಡಿ ಕುಣಿದಾಡಿ ಈಗ ಒಮ್ಮೆಗೆ ಮನೆಗೆ ಹೋಗಬೇಕು ಅಂದರೆ ಒಂಥರ ಬೇಜಾರು. ನಾನು ಹತ್ತಿದ್ದು 5:30 ಬಸ್ಸು, ಈಗ 11:30 ಆಗಿದೆ. ನಾನು ನಮ್ಮ ಊರಿಗೆ ಬಂದು ರೀಚ್ ಆಗಿದ್ದೆ. ಮನೆಗೆ ಬರೋ ದಾರಿನಲ್ಲಿ ನಾಯಿ ಮರಿ ಎಲ್ಲ ಕಾಯ್ಕೊಂಡಿದ್ವು, ನಾವು ಬಂದು ತಿಂಡಿ ಹಾಕ್ತೀವಿ ಅಂತ. ಅದಕ್ಕೆ ಎಲ್ಲದಕ್ಕೂ ಬಿಸ್ಕೆಟ್ ಹಾಕ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.